ತುಂಬಾ ಸ್ಲೋ ಇದೆ, ತುಂಬಾ ಲ್ಯಾಗ್ ಅನಿಸುತ್ತೆ. ಫಸ್ಟ್ ಹಾಫ್ ನಲ್ಲಿ ಏನ್ ಗುರು ಈ ತರ ಇದೆಯಲ್ಲ ಅಂತ ಅನಿಸುತ್ತೆ. ಸಿನಿಮಾ ನೋಡಿ ಹೊರಗ್ ಬಂದ ಮೇಲೆ ತುಂಬಾ ಚೆನ್ನಾಗಿದೆ. ನಾನ್ ಹೇಳೋದು ನಿಮಗೆ ಅರ್ಥ ಆಗ್ತಿಲ್ಲ. ನಾನು ಇವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂದ್ರೆ ಲವ್ ಮ್ಯಾಕ್ಟೆಲ್. ಟ್ರೈಲರ್ ನೋಡಿ ಸಿಕ್ಕಾಪಟ್ಟೆ ಸಿನಿಮಾ ಏನ್ ಇರೋದಿಲ್ಲ, ಮಾಮೂಲಿ ಆಗಿರುತ್ತೆ ಅಂತ ಅನ್ಕೊಂಡು ಹೋದೆ. ಫಸ್ಟ್ ಹಾಫ್ ನಲ್ಲಿ ಅದೇ, ಆದರೆ ಸೆಕೆಂಡ್ ಹಾಫ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಒಂದೊಳ್ಳೆ ಕಂಟೆಂಟ್ ಇರುವ ಸಿನಿಮಾ. ಸೆಕೆಂಡ್ ಹಾಫ್ ನೋಡಿದ್ಮೇಲೆ ನಾನು ಸಜೆಷನ್ ಮಾಡುತ್ತಿರುವುದು ಯಾರಿಗೆಲ್ಲ ಅಂದ್ರೆ ತಂದೆ ತಾಯಿ ಮಕ್ಕಳು ಹೋಗಿ ನೋಡುವಂತ ಸಿನಿಮಾ ಇದು. ಇಲ್ಲ ನಮಗೆ ಆಕ್ಷನ್ ಬೇಕು, ಹೊಡೆದಾಟ ಬೇಕು, ಸಿಗರೇಟ್ ಬೇಕು ಅಂದ್ರೆ ದಯವಿಟ್ಟು ಈ ಸಿನಿಮಾಕ್ಕೆ ಕಾಲಿಡಕ್ ಹೋಗಬೇಡಿ. ಸಿನಿಮಾ ಸ್ವಲ್ಪ ಬೇಜಾರು ತರಿಸುತ್ತೆ, ಸ್ವಲ್ಪ ಖುಷಿನೂ ಅನಿಸುತ್ತೆ. ಈ ಸಿನಿಮಾ ಕತೆ ಏನಪ್ಪಾ ಅಂದ್ರೆ ದಯವಿಟ್ಟು ಕೇಳಬೇಡಿ. ಕತೆ ಸಿಂಪಲ್ ಆಗಿರುತ್ತೆ. ಇನ್ನು ಡಾರ್ಲಿಂಗ್ ಕೃಷ್ಣ ಅವರ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಹೆಂಗೈತಿ ಅಂದ್ರೆ ಲವ್ ಮ್ಯಾಕ್ಟೆಲ್ 2 ನೋಡೇ ಇರ್ತೀರಾ. ಅದರಲ್ಲಿ ಯಾವ ತರ ಎಮೋಷನಲ್ ಆಕ್ಟಿಂಗ್ ಇದೆಯೋ ಅದೇ ತರ ಇರುತ್ತೆ ಈ ಸಿನಿಮಾದಲ್ಲಿ. ನನಗಂತೂ ಡೀಸೆಂಟ್ ಅನ್ಸಿತ್ತು. ಫಸ್ಟ್ ಹಾಫ್ ಒಂದ್ ಚೂರು ಚೆನ್ನಾಗಿದ್ದಿದ್ರೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿರ್ತಿತ್ತು. ಇವಾಗೂ ಚೆನ್ನಾಗಿದೆ, ನಾನು ಆತರ ಹೇಳ್ತಾ ಇಲ್ಲ, ಬಟ್ ಇವಾಗ ಇನ್ನು ಸ್ವಲ್ಪ ಚೆನ್ನಾಗಿರ್ಬೇಕಾಗಿತ್ತು. ಇನ್ನು ಈ ಸಿನಿಮಾ ನೀವು ನೋಡಿದ್ಮೇಲೆ ನಿಮಗೆ ಹೇಗೆ ಅನಿಸಿತು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಸಿನಿಮಾಕ್ಕೆ ನಾವು ಕೊಡುವ ರೇಟಿಂಗು 2/5. ಲವ್ ಮ್ಯಾಕ್ಟೆಲ್ 1, 2, 3 ಇದರಲ್ಲಿ ಯಾವ್ದು ಇಷ್ಟ ಆಯ್ತಪ್ಪ ಅಂದ್ರೆ ನನಗೆ 1, 2. ಇನ್ನು ನಿಮಗೆ ಯಾವ ಪಾರ್ಟ್ ಇಷ್ಟ ಆಯ್ತು? ಇನ್ನು ದುರಂಧರ್ ಸಿನಿಮಾಕ್ಕೆ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಆದ್ರೆ ಈ ನಮ್ಮ ಕನ್ನಡ ಸಿನಿಮಾಕ್ಕೆ ಅಂದ್ರೆ ಲವ್ ಮ್ಯಾಕ್ಟೆಲ್ 3 ಸಿನಿಮಾಕ್ಕೆ ಕ್ರೌಡ್ ಕಮ್ಮಿ ಇದೆ. ಎಲ್ಲರೂ ಹೋಗಿ ಈ ಸಿನಿಮಾ ನೋಡ್ಕೊಂಡು ಬನ್ನಿ. ದುರಂಧರ್ ಸಿನಿಮಾದ ರಿವ್ಯೂ ಬೇಕಂದ್ರೆ ನಾನು ಹೋಗಿ ಸಿನಿಮಾ ನೋಡ್ಕೊಂಡ್ ಬಂದು ರಿವ್ಯೂ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಸೊ ಮಚ್.